ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಗುಡ್ ಮಾರ್ನಿಂಗ್. Today we will discuss about a topic, accounting standards. This is a topic in first chapter of Financial Accounting 1. So this is also a theoretical part. We will study different aspects of accounting standards. Indian accounting standards. So this is what is given in your syllabus. Before knowing Indian accounting standards, first of all, let us discuss about meaning of accounting standards. What is the meaning of accounting standards? Accounting standards are the guidelines, margadarshan, issued from time to time by recognized accounting bodies in relation to various aspects of recording the transactions, preparation of financial statements and disclosure of information. ಈ ಮೂರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೊನೆಯಲ್ಲಿ ಹೇಳಿದಂತ ಮೂರು ವಿಷಯಗಳು ರೆಕಾರ್ಡಿಂಗ್ ಆಫ್ ದ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್, ಮತ್ತೆ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಮತ್ತೆ ಡಿಸ್ಕ್ಲೋಜರ್ ಆಫ್ ಇನ್ಫಾರ್ಮೇಶನ್. ಟ್ರಾನ್ಸಾಕ್ಷನ್ ಹೇಗೆ ರೆಕಾರ್ಡ್ ಮಾಡುವುದು, ಮತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇವುಗಳನ್ನೆಲ್ಲ ಹೇಗೆ ಪ್ರಿಪೇರ್ ಮಾಡುವುದು, ಮತ್ತೆ ಇನ್ಫಾರ್ಮೇಶನ್ ಅನ್ನ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ಡಿಸ್ಕ್ಲೋಸ್ ಬೇಕಾದವರಿಗೆ ಅಗತ್ಯವಿರುವವರಿಗೆ ಹೇಗೆ ಕೊಡುವಂಥದ್ದು, ಡಿಸ್ಕ್ಲೋಜರ್ ಮಾಡೋದು ಹೇಗೆ, ಇವುಗಳ ಬಗ್ಗೆ ಕೆಲವೊಂದು ಗೈಡ್ಲೈನ್ಸ್ ಅನ್ನ, ಮಾರ್ಗದರ್ಶನವನ್ನ ಬಿಡುಗಡೆ ಮಾಡಿರ್ತಾರೆ. ಯಾರು ಬಿಡುಗಡೆ ಮಾಡೋದು? ಬೈ ದ ರೆಕಾಗ್ನೈಸ್ಡ್ ಅಕೌಂಟಿಂಗ್ ಬಾಡೀಸ್. ಕೆಲವೊಂದು ಅಕೌಂಟಿಂಗ್ ಬಾಡೀಸ್, ಅದಕ್ಕೆ ಬೇಕಾಗಿ ಕೆಲವೊಂದು ಬೋರ್ಡ್ಗಳು ಎಲ್ಲ ಇರ್ತವೆ, ಅವರು ಮಾಡಿರ್ತಾರೆ. ಅದಕ್ಕೆ ನಾವು ಗೈಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೇವೆ. ಮೀನಿಂಗ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇನ್ ಇಂಡಿಯಾದಲ್ಲಿ ಅದರ ಅರ್ಥ ಏನು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮೀನ್ಸ್ ದ ಸ್ಟ್ಯಾಂಡರ್ಡ್ ಆಫ್ ಅಕೌಂಟಿಂಗ್ ರೆಕಮೆಂಡೆಡ್ ಬೈ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಅಲ್ಲಿ ಒಂದು ಎಸ್ ಬರ್ಬೇಕಾಯ್ತು ಸ್ಪೆಲ್ಲಿಂಗ್ ಅಲ್ಲಿ. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ and prescribed by the central government. ಮತ್ತು ಸೆಂಟ್ರಲ್ ಗವರ್ಮೆಂಟ್ ಅದನ್ನ ಪ್ರಿಸ್ಕ್ರೈಬ್ ಮಾಡಿರ್ತದೆ. ಇದಕ್ಕೆ ನಾವೇನಂತ ಹೇಳ್ಬೋದು? ಇದಕ್ಕೆ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಇಂಡಿಯಾದಲ್ಲಿ, ಭಾರತದಲ್ಲಿ ಅದಕ್ಕೆ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬಹುದು. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ಕ್ಲಿಯರ್ ಆಯ್ತಲ್ವಾ? ಎಸ್, ಅಲ್ಲಿ ಒಂದು ಎಸ್ ಹಾಕಿದ್ದು ಕರೆಕ್ಟ್ ಆಗಿಲ್ಲ, ಸ್ಪೆಲ್ಲಿಂಗ್ ಟೈಪ್ ಮಿಸ್ಟೇಕ್. ಎನಿಹೌ, next topic we'll discuss here in accounting standards is types of accounting standards. There are two types of accounting standards. The first one is recommendatory accounting standards, second one is mandatory accounting standards. AS andre accounting standard. Recommendatory accounting standard andre ಏನು? An accounting standard from the date of its issue. ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನು ಇಶ್ಯೂ ಮಾಡುವ ಡೇಟ್ ಇಂದ ಟಿಲ್ ದ ಡೇಟ್ ಪ್ರಿಸ್ಕ್ರೈಬ್ಡ್ ಫಾರ್ ಇಟ್ಸ್ ಕಂಪ್ಲೈನ್ಸ್, ಅದು ಕಡ್ಡಾಯವಾಗುವ, ಅದನ್ನ ಫಾಲೋ ಮಾಡಬೇಕು ಎಂಬುದು ಏನಾಗ್ತದೆ, ಅದರ ಪ್ರಿಸ್ಕ್ರಿಪ್ಷನ್ ಬರುವವರೆಗೆ, ಅದರ ಡೇಟ್ ಪ್ರಿಸ್ಕ್ರೈಬ್ ಆಗುವವರೆಗೆ, ಯಾವಾಗಲಿಂದ ಇದು ಜಾರಿಗೆ ಬರ್ತದೆ ಎಂದು ಹೇಳುವವರೆಗೆ. ಅರ್ಥ ಆಯ್ತಲ್ಲ? ಸೊ ಇಶ್ಯೂ ಮಾಡಿ ಅದು ಜಾರಿಗೆ ಬರುವಂತ ಡೇಟ್ ಇರ್ತದೆ. ಒಮ್ಮೆ ಇಶ್ಯೂ ಮಾಡ್ತದೆ, ಅದು ಜಾರಿ ಬರುವ, ಇಂಪ್ಲಿಮೆಂಟೇಷನ್ ಆಗುವಂತ ಡೇಟ್ ಇರ್ತದೆ. ಅದರವರೆಗೆ ಅದು ರೆಕಮೆಂಡೇಟರಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಆಗ ಕಡ್ಡಾಯ ಆಗಿರುವುದಿಲ್ಲ. ನೆಕ್ಸ್ಟ್, ಮ್ಯಾಂಡೇಟರಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. An accounting standard after the date prescribed to comply with it becomes mandatory for all concerned parties. ಅದು ಒಮ್ಮೆ ಅದು ಜಾರಿಗೆ ಬಂದ್ರೆ, ಅದನ್ನು ಫಾಲೋ ಮಾಡೋದಕ್ಕೆ ಅಲ್ಲಿ ಹೇಳಿದ್ ಬಿಟ್ರೆ, ಅದರ ಡೇಟ್ ಪ್ರಿಸ್ಕ್ರೈಬ್ ಆಗಿಬಿಟ್ರೆ ಮತ್ತೆ ಅದು ಮ್ಯಾಂಡೇಟರಿ. ಕ್ಲಿಯರ್ ಅಲ್ವಾ? ನಂತರ ದ ಆಸ್ ಕಾಂಪ್ಲೈನ್ಸ್ ಆಫ್ ವಿಚ್ ಇಸ್ ಕಂಪಲ್ಸರಿ, ಅದನ್ನ ಫಾಲೋ ಮಾಡುವುದು ನಮ್ಮ ಮೇಲೆ ಕಡ್ಡಾಯವಾದ ಕಾರಣ ಅದಕ್ಕೆ ನಾವೇನಂತ ಹೇಳ್ಬೋದು ಅಂದ್ರೆ ಅದನ್ನ ಮ್ಯಾಂಡೇಟರಿ ಅಂತ ಹೇಳ್ಬೋದು. ಮ್ಯಾಂಡೇಟರಿ ಅಂತ ಕಡ್ಡಾಯವಾಗಿರ್ತದೆ. ಇನ್ನು ನೆಕ್ಸ್ಟ್ ಟಾಪಿಕ್ ಏನಂದ್ರೆ ಅಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಬ್ಜೆಕ್ಟಿವ್ಸ್ ಏನೆಲ್ಲ ಉದ್ದೇಶಗಳಿವೆ, ಯಾಕೆ ಬೇಕಾಗಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನ ಮಾಡಿದ್ದಾರೆ? ಹಲವಾರು ಅಬ್ಜೆಕ್ಟಿವ್ಸ್ ಇದೆ. ಅದರಲ್ಲಿ ಒಂದು 5 ಅಬ್ಜೆಕ್ಟಿವ್ ಅನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸುವ.
ಫಸ್ಟ್ ಉದ್ದೇಶ ಏನಂದ್ರೆ ಟು ಹಾರ್ಮನೈಸ್ different accounting policies and practices in use in a country. ಒಂದು ರಾಷ್ಟ್ರದಲ್ಲಿ ಬೇರೆ ಬೇರೆ ಅಕೌಂಟಿಂಗ್ ಪಾಲಿಸಿ ಇರ್ತದೆ, ಪ್ರಾಕ್ಟೀಸ್ ಇರ್ತದೆ, ಅದನ್ನ ಹಾರ್ಮನೈಸ್ ಮಾಡಬೇಕು, ಅದರ ನಡುವೆ ಒಂದು ಹೊಂದಾಣಿಕೆಯಾಗಿ ಅದು ಒಂದು ಒಮ್ಮತದಿಂದ ಹೋಗುವಂತಿರ್ಬೇಕು, ಅದಕ್ಕೆ ಬೇಕಾಗಿ ಆಗ್ತದೆ. ಸೆಕೆಂಡ್ ಒನ್ ಏನಂದ್ರೆ ಟು ರೆಡ್ಯೂಸ್ ಅಕೌಂಟಿಂಗ್ ಆಲ್ಟರ್ನೇಟಿವ್ಸ್ ಇನ್ ದ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಪ್ರಿಪೇರ್ ಮಾಡುವಂತ ಸಂದರ್ಭದಲ್ಲಿ ಅಕೌಂಟಿಂಗ್ ಆಲ್ಟರ್ನೇಟಿವ್ಸ್ ಇರ್ತದೆ. ಅಕೌಂಟಿಂಗ್ ನ ಆಲ್ಟರ್ನೇಟಿವ್ ಬೇರೆ ಬೇರೆ ಮೆಥಡ್ಗಳಿರ್ತವೆ, ಬೇರೆ ಬೇರೆ ಆಯ್ಕೆಗಳಿರ್ತವೆ. ಯಾವ ರೂಪದಲ್ಲಿ ಮಾಡಬಹುದು, ಹೀಗೆ ಮಾಡಬಹುದಾ ಅಥವಾ ಇನ್ನೊಂದು ರೀತಿಯಲ್ಲಿ ಮಾಡಬಹುದಾ, ಈ ಆಲ್ಟರ್ನೇಟಿವ್ಸ್ ಇದೆಯಲ್ಲ ಇದನ್ನ ರೆಡ್ಯೂಸ್ ಮಾಡೋದು. ತುಂಬಾ ಆಲ್ಟರ್ನೇಟಿವ್ ಕೊಡೋ ಬದಲು ಒಂದು ಉತ್ತಮವಾದ ಕೆಲವು ಆಲ್ಟರ್ನೇಟಿವ್ಸ್ ಅನ್ನು ಕೊಡ್ಲಿಕ್ಕಾಗುತ್ತೆ. ಆಗ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಿಂದ ಆ ರೀತಿ ಮಾರ್ಗದರ್ಶನ ಸಿಗುತ್ತೆ. ಮೂರನೇದು ಟು ಎನ್ಶ್ಯೂರ್ ಕಂಪ್ಯಾರಿಬಿಲಿಟಿ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಡಿಫರೆಂಟ್ ಎಂಟರ್ಪ್ರೈಸಸ್ or of the same firm over 2 periods. ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಎರಡು ಫರ್ಮ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಅಥವಾ ಒಂದೇ ಫರ್ಮಿನ 2 ವರ್ಷದ ಅಥವಾ ವಿವಿಧ ವರ್ಷಗಳ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕಂಪೇರ್ ಮಾಡ್ಲಿಕ್ಕಾಗುತ್ತೆ. ವಿ ಕ್ಯಾನ್ ಕಂಪೇರ್ ಇಟ್, ಅದನ್ನ ಕಂಪೇರ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಒಂದು ಯೂನಿಫಾರ್ಮಿಟಿ ಇರುವ ಕಾರಣ ಒಂದನ್ನು ಇನ್ನೊಂದರೊಟ್ಟಿಗೆ ಹೋಲಿಕೆ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲದ್ರೆ ಒಬ್ಬ ಒಂದು ಮೆಥಡ್ ಮಾಡ್ತಾನೆ, ಇನ್ನೊಂದು ಕಂಪನಿ ಇನ್ನೊಂದು ಮೆಥಡ್ ಮಾಡುವಾಗ ಹೋಲಿಕೆ ಅಸಾಧ್ಯ ಆಗುತ್ತೆ. Fourth one is to help the regulatory agencies in benchmarking the accounting accuracy. Benchmarking ಅಂತ ಹೇಳಿದ್ರೆ ಒಂದು ಮಾನದಂಡ, ಅಂದ್ರೆ ರೆಗ್ಯುಲೇಟರಿ ಏಜೆನ್ಸಿ ಅಂತ ಇರ್ತದೆ ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಫೈನಾನ್ಸಿಗೆ ಸಂಬಂಧಪಟ್ಟಂತೆ. ಹಾಗೆ ಬೇರೆ ಬೇರೆ ವಿಷಯದಲ್ಲಿ ರೆಗ್ಯುಲೇಟರಿ ಏಜೆನ್ಸಿ ಇರ್ತಾರೆ. ಅಕೌಂಟಿಂಗ್ ಅಕ್ಯುರೇಸಿಯನ್ನು, ಈ ರೆಗ್ಯುಲೇಟರಿ ಏಜೆನ್ಸಿಗಳು ಅಕೌಂಟಿಂಗ್ ಅಲ್ಲಿ ಅಕ್ಯುರೇಸಿ ಬರಬೇಕಾದ್ರೆ ಒಂದು ಮಾನದಂಡ ಬೇಕು. ಆ ಮಾನದಂಡವನ್ನ ಯಾವುದು ಕೊಡ್ತದೆ ಅಂದ್ರೆ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕೊಡ್ತದೆ. ಫಿಫ್ತ್ ಒನ್ ಈಸ್ ಟು ಪ್ರಿಸ್ಕ್ರೈಬ್ ಅಪ್ರೋಪ್ರಿಯೇಟ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ ಕಾಂಪ್ಲೆಕ್ಸ್ ಬಿಸಿನೆಸ್ ಟ್ರಾನ್ಸಾಕ್ಷನ್ಸ್. ಬೇರೆ ಬೇರೆ ಬಿಸಿನೆಸ್ ಟ್ರಾನ್ಸಾಕ್ಷನ್ ಇರ್ತದೆ, ಅದರಲ್ಲಿ ಕೆಲವು ಸಂಕೀರ್ಣವಾದಂತಹ ಬಿಸಿನೆಸ್ ಟ್ರಾನ್ಸಾಕ್ಷನ್ ಇರ್ತದೆ. ಅದಕ್ಕೆ ಜನರಲ್ ಎಂಟ್ರಿ ಅಥವಾ ಎಂಟ್ರಿ ಮಾಡೋದು ಹೇಗೆ, ಅದಕ್ಕೆ ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡಬೇಕು, ಹೇಗೆ ಅಕೌಂಟಿಂಗ್ ಎಲ್ಲ ತಗೊಳ್ಬೇಕು, ಮಾಡರ್ನ್ ಸಮಸ್ಯೆಗಳಿರ್ಬಹುದು, ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಅದಕ್ಕೆ ಬೇಕಾಗಿ ಒಂದು ಸೂಕ್ತ ಮಾರ್ಗದರ್ಶನವನ್ನ ಟ್ರೀಟ್ಮೆಂಟ್ ಮಾಡುವಂತ ವಿಧಾನವನ್ನ ಹೇಳಿಕೊಡುತ್ತೆ. ನೆಕ್ಸ್ಟ್ ನೋಡಿ, ಇಂಪಾರ್ಟೆನ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಏನು ಇದರ ಪ್ರಾಮುಖ್ಯತೆ, ಇದರಿಂದ ಏನು ನಮಗೆ ಪ್ರಾಮುಖ್ಯತೆ ಏನಿದೆ ನಮ್ಮ ಕಂಪನಿಗೆ ಇದನ್ನ ಫಾಲೋ ಮಾಡೋದ್ರಿಂದ ಯಾಕಾಗಿ ಮಾಡ್ಬೇಕಂತ ಹೇಳ್ಬೋದು. ಯಾಕೆ ಬೇಕು, ಇದರ ಇಂಪಾರ್ಟೆನ್ಸ್ ಏನು? ಫಸ್ಟ್ ಏನಂದ್ರೆ ಇಟ್ ಲೈಸ್ ಡೌನ್ ಯೂನಿಫಾರ್ಮ್ ಅಕೌಂಟಿಂಗ್ ಪಾಲಿಸೀಸ್ ಅಂಡ್ ಪ್ರಾಕ್ಟೀಸಸ್. ಎಲ್ಲ ಒಂದು ರಾಷ್ಟ್ರದ ಎಲ್ಲಾ ಕಡೆ ಅಥವಾ ಇಂಟರ್ನ್ಯಾಷನಲ್ ಆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಸಮಾನತೆ ಇರ್ತದೆ, ಏಕ್ಯತೆ ಒಂದೇ ರೀತಿಯಲ್ಲಿ ಇರ್ತದೆ. ಎರಡನೆಯದು ಇಟ್ ಮೇಕ್ಸ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ವೇರಿಯಸ್ ಬಿಸಿನೆಸ್ ಕನ್ಸರ್ನ್ಸ್ ಕಂಪ್ಯಾರೇಬಲ್. ಬೇರೆ ಬೇರೆ ಸಂಸ್ಥೆಗಳ ಅಕೌಂಟಿಂಗ್ ಸ್ಟೇಟ್ಮೆಂಟ್ ಅನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕಂಪೇರ್ ಮಾಡ್ಲಿಕ್ಕೆ ಆಗುತ್ತೆ. ಥರ್ಡ್ ಒನ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವುಡ್ ಬಿಕಮ್ ಮೋರ್ ರಿಲಯಬಲ್. ನೀವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫಾಲೋ ಮಾಡಿಕೊಂಡು ಏನ್ ಮಾಡ್ತೀರಿ, ನೀವು ಅಕೌಂಟ್ಸ್ ಬರೆದ್ರೆ ಅಥವಾ ಅಕೌಂಟಿಂಗ್ ಎಲ್ಲಾ ವಿಷಯಗಳನ್ನು ಅದರ ಮೂಲಕ ನೀವು ಮಾಡಿಬಿಟ್ರೆ ಆಗ ಯುವರ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಿಕಮ್ಸ್ ಮೋರ್ ರಿಲಯಬಲ್. ನಂಬಲಿಕ್ಕೆ ಅರ್ಹವಾಗ್ತದೆ, ವಿಶ್ವಾಸಾರ್ಹವಾಗಿರುತ್ತದೆ. ನೆಕ್ಸ್ಟ್ ಫೋರ್ತ್ ಒನ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಮೋರ್ ಸೈಂಟಿಫಿಕ್ ಅಂಡ್ ರ್ಯಾಷನಲ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನು ಎಕ್ಸ್ಪರ್ಟ್ಸ್ ಮಾಡಿರ್ತಾರೆ, ಆ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಮಾಡಿರುವ ಕಾರಣ ಅದು ಏನಾಗಿರ್ತದೆ ಅಂದ್ರೆ ಹೆಚ್ಚು ಸೈಂಟಿಫಿಕ್, ವೈಜ್ಞಾನಿಕ ಮತ್ತು ಯುಕ್ತಿಪೂರ್ಣವಾಗಿರುತ್ತದೆ, ವಿವೇಚನಾಯುಕ್ತ, ವಿವೇಕದಿಂದ ಕೂಡಿರುತ್ತದೆ. ದೇ ಎನ್ಶ್ಯೂರ್ ದ ಇಂಟರ್ಪ್ರಿಟೇಷನ್ ಆಫ್ ದ ಲೇಟೆಸ್ಟ್ ಟ್ರೆಂಡ್ಸ್ ಇನ್ ಅಕೌಂಟಿಂಗ್ ಇನ್ ಪ್ರಿಪರೇಷನ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡುವಾಗ ರಾಷ್ಟ್ರದಲ್ಲಿ ಅಥವಾ ಜಾಗತಿಕ ಮಟ್ಟದಲ್ಲಿ ಆದಂತಹ ಲೇಟೆಸ್ಟ್ ಟ್ರೆಂಡ್ ಇದೆಯಲ್ಲ ಅಕೌಂಟಿಂಗ್ ಫೀಲ್ಡ್ ಅಲ್ಲಿ, ಬಿಸಿನೆಸ್ ಫೀಲ್ಡ್ ಅಲ್ಲಿ, ಅದನ್ನ ಇನ್ಕಾರ್ಪೊರೇಟ್ ಮಾಡಲಿಕ್ಕೆ, ಅದರ ಇಂಟರ್ಪ್ರಿಟೇಷನ್ ಕೊಡ್ಲಿಕ್ಕೆ ಎಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮೂಲಕ ಸಾಧ್ಯವಾಗುತ್ತೆ. ಇನ್ನು ಆರನೆಯದೇನೆಂದ್ರೆ ಇಂಪ್ರೂವ್ಸ್ ದ ಕ್ರೆಡಿಬಿಲಿಟಿ ಅಂಡ್ ರಿಲಯಬಿಲಿಟಿ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್. ಅಕೌಂಟಿಂಗ್ ಇನ್ಫಾರ್ಮೇಶನ್ ನ ಕ್ರೆಡಿಬಿಲಿಟಿ ಮತ್ತು ರಿಲಯಬಿಲಿಟಿ, ಈಗಾಗ ಹೇಳಿದಾಗ ಅದನ್ನು ಯಾರಿಗೂ ಅದನ್ನು ವಿಶ್ವಸಿಸಬಹುದು, ಅದನ್ನು ನಂಬಬಹುದು, ಅದನ್ನ ಮೇಲೆ ರಿಲೈ ಆಗಬಹುದು, ಅದನ್ನು ಹೊಂದಿಕೊಂಡು ಏನಾದ್ರೂ ನಿರ್ಣಯ ಕೈಗೊಳ್ಳಬಹುದು ಅಂತದಾಗಿರ್ತದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದ್ರೆ ಆ ರೀತಿ ಇರ್ತದೆ ನಮ್ಮ ಅಕೌಂಟಿಂಗ್ ಇನ್ಫಾರ್ಮೇಶನ್. ಸೆವೆಂತ್ ಒನ್, ಅಕೌಂಟಿಂಗ್ ರಿಪೋರ್ಟ್ಸ್ prepared in accordance with established accounting standards. AS ಅಂತ ಎಲ್ಲಾನು ಬರೆದಿದ್ದೀನಿ, ಅದರ ಅರ್ಥ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ. ಇಲ್ಲಿ ನೋಡಿ AS ಅಂತ ಇದೆಯಲ್ಲ, ದಿಸ್ ಇಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. Established accounting standards are regarded
by the government offices. ಅದನ್ನ ಅವರು ಏನು ರೆಕಗ್ನೈಸ್ ಮಾಡ್ತಾರೆ. We can say recognized by government officials, tax authorities, etc. as reliable and acceptable. ಎಲ್ಲ ಗವರ್ಮೆಂಟ್ ಆಫೀಸ್ ಅಲ್ಲಿ ಟ್ಯಾಕ್ಸ್ ಅಥಾರಿಟೀಸ್ ಯಾವುದೆಲ್ಲ ಅಧಿಕಾರಿಗಳಿದೆ, ಯಾವುದೆಲ್ಲ ಸಂಸ್ಥೆಗಳಲ್ಲಿ ಅಲ್ಲೆಲ್ಲೂ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ರೂಪದಲ್ಲಿ ರಿಪೋರ್ಟ್ ರೆಡಿ ಮಾಡಿದ್ರೆ ಅದನ್ನು ಅವರು ಒಪ್ತಾರೆ. 8th one is financial statements will be reliable for analysis and interpretation. ಅಕೌಂಟಿಂಗ್ ಇನ್ಫಾರ್ಮೇಶನ್ ಸುಮ್ಮನೆ ಬರೆದಿರುವುದು ಮಾತ್ರ ಅಲ್ಲ, ಅದನ್ನ ಅನಲೈಸ್ ಮಾಡ್ಲಿಕ್ಕೆ ಯಾಕೆ ಲಾಭ ಹೆಚ್ಚಾಯಿತು, ನಷ್ಟ ಯಾಕೆ ಆಯಿತು, ಯಾಕೆ ಸೇಲ್ ಹೆಚ್ಚಾಯಿತು, ಯಾವ ಕಾರಣ ಇದೆ, ಬೇರೆ ಬೇರೆ ಹೆಚ್ಚು ಕಡಿಮೆ ಆಗುವಂತದ್ದು, ಬೇರೆ ಬೇರೆ ಬದಲಾವಣೆ ಆಗೋದಕ್ಕೆ ಕಾರಣ ಇರ್ತದೆ. ಅದನ್ನ ಅನಲೈಸ್ ಮಾಡಬೇಕು, ಇಂಟರ್ಪ್ರಿಟೇಷನ್ ಮಾಡಬೇಕು. ಅದಕ್ಕೂ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದ್ರೆ ಸುಲಭ. 9th one, as what we can say is 9th point is accounting standards. Illi AS andre accounting standards. Accounting standards curb unlimited flexibility in adoption of accounting policies and practices. ಎಲ್ಲರಿಗೂ ಬೇಕಾಬಿಟ್ಟು ಯಾವ ಕಂಪನಿ ಯಾವ ಮೆಥಡ್ ಬೇಕಾದ್ರೂ ಫಾಲೋ ಮಾಡಬೇಕು ಹಾಗೆ ಇರುವುದಿಲ್ಲ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದ್ರೆ ಆ ಒಂದು ಫ್ಲೆಕ್ಸಿಬಿಲಿಟಿ ಇದೆಯಲ್ಲ, ಆ ಫ್ಲೆಕ್ಸಿಬಿಲಿಟಿಯನ್ನ ತೆಗೆದು ಬಿಡ್ತದೆ. ಹಾಗೆ ಎಲ್ಲರೂ ಏನಾಗ್ತದೆ, ಅನ್ಲಿಮಿಟೆಡ್ ಫ್ಲೆಕ್ಸಿಬಿಲಿಟಿ ಇಲ್ಲ, ತುಂಬ ಅಗತ್ಯ ಇರುವಲ್ಲಿ ಮಾತ್ರ ಫ್ಲೆಕ್ಸಿಬಿಲಿಟಿ, ಯಾರಿಗೆ ಹೇಗೆ ಬೇಕಾದ್ರೂ ಹಾಗೂ ಮಾಡುವ ಹಾಗೆ ಇರುವುದಿಲ್ಲ. ಅದರಿಂದ ತುಂಬಾ ಲಾಭ ಆಗುತ್ತೆ. ಇದಿಷ್ಟು ಇಂಪಾರ್ಟೆನ್ಸ್ ಆದ್ರೆ. ನೆಕ್ಸ್ಟ್ ಟಾಪಿಕ್ ವಾಟ್ ವಿ ವಿಲ್ ಡಿಸ್ಕಸ್ ಹಿಯರ್ ಈಸ್ accounting standards in India. Accounting standards in India are issued by ICAI. ICAI ಅಂದ್ರೆ Institute of Chartered Accountants of India. ಇಲ್ಲಿ ನೋಡಿ, ಅದರಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ನ ಬಗ್ಗೆ ನೋಡುವ. The ICAI constituted an accounting standard board. ICAI ಎಂಬ ಸಂಸ್ಥೆ ಇದೆ, ಅನ್ನೋದು ಒಂದು ಬೋರ್ಡ್ ಅನ್ನು ಮಾಡಿದೆ, ASB ಅಂತ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. ಯಾವಾಗ 21 April 1977 ಅಲ್ಲಿ to formulate accounting standards. Accounting standard ಪ್ರಿಪೇರ್ ಮಾಡಲಿಕ್ಕೆ, ಫಾರ್ಮುಲೇಟ್ ಮಾಡಲಿಕ್ಕೆ ಬೇಕಾಗಿ ಆ ಬೋರ್ಡ್ ಅನ್ನು ಮಾಡಿದೆ. ಇನ್ನು ಇದು ಇಂಡಿಯಾದ ಅವಸ್ಥೆ ಆದ್ರೆ, ಇನ್ ಡಿಫರೆಂಟ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರೀತಿಯ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದೆ, ಬಾಡೀಸ್ ಇದೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ. ಮತ್ತೆ ಅಟ್ ಇಂಟರ್ನ್ಯಾಷನಲ್ ಲೆವೆಲ್ ದೇರ್ ಇಸ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ, IASC, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದೆ. ಇದರ ಒಬ್ಜೆಕ್ಟಿವ್ ಏನು? ಇಲ್ಲಿ ನೋಡಿ, ನಾನು ಹೇಳಿದೆ, ಇಂಡಿಯನ್ದಲ್ಲಿ, ಭಾರತದಲ್ಲಿ ICAI ಅವರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅಂತ ಫಾರ್ಮುಲೇಟ್ ಮಾಡಿದ್ದಾರೆ, ಅದನ್ನ ಕ್ರಿಯೇಟ್ ಮಾಡಿದ್ದಾರೆ, ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಲ್ವಾ. ಕಾನ್ಸ್ಟಿಟ್ಯೂಟ್ ಮಾಡಿದಂತಹ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡಿಯ ಆ ಬಾಡಿಯ objectives ಏನು, functions ಏನು. First one is to conceive and suggest the areas in which accounting standards need to be developed. Accounting standards ಅನ್ನು ಡೆವಲಪ್ ಮಾಡುವಂತ ಏರಿಯಾಗಳು ಯಾವುದೆಲ್ಲ ಇದೆ ಎಂಬುದನ್ನು ಕಂಡುಹಿಡಿಯಬೇಕು. ಎಲ್ಲೆಲ್ಲ ಇದು ಬೇಕಾಗುತ್ತೆ, ಯಾವುದೆಲ್ಲ ಬೇಕಾಗುತ್ತೆ. Second one, to formulate accounting standards with a view to assisting the council of the ICAI in evolving and establishing accounting standards in India. Andre to formulate AS ಅನ್ನು ಫಾರ್ಮುಲೇಟ್ ಮಾಡುವ ಒಬ್ಜೆಕ್ಟಿವ್ ಫಂಕ್ಷನ್ ಇವರದಾಗಿದೆ. ಆ ಫಾರ್ಮುಲೇಟ್ ಮಾಡುವ ಮೂಲಕ ಅವರಿಗೆ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ, ಅದನ್ನು ಇವಾಲ್ವ್ ಮಾಡಲಿಕ್ಕೆ ಸಹಾಯಕವಾಗ್ತದೆ. ಮೂರನೇ ಒಬ್ಜೆಕ್ಟಿವ್ ನೋಡಿ, ಇಲ್ಲಿ ಸೆಕೆಂಡ್ ಒನ್ ಎಕ್ಸ್ಪ್ಲೈನ್ ಮಾಡಿದೆ. ಈಗ ಥರ್ಡ್ ಒನ್, ಟು ಎಕ್ಸಾಮಿನ್ ಹೌ ಫಾರ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂಡ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಕ್ಯಾನ್ ಬಿ ಅಡಾಪ್ಟೆಡ್ ವೈಲ್ ಫಾರ್ಮುಲೇಟಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂಡ್ ಅಡಾಪ್ಟ್ ದ ಸೇಮ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಸ್ಟ್ಯಾಂಡರ್ಡ್ಸ್ ನೊಟ್ಟಿಗೆ ಅದನ್ನ ನಾವು ಹೇಗೆ ಅಡಾಪ್ಟ್ ಮಾಡಬಹುದು, ನಮ್ಮ ರಾಷ್ಟ್ರದಲ್ಲಿ ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನೊಟ್ಟಿಗೆ ಹೇಗೆ ಅಡಾಪ್ಟ್ ಮಾಡಬಹುದು ಎಂಬುದನ್ನು ಇಲ್ಲಿ ಎಕ್ಸಾಮಿನ್ ಮಾಡಿ ಅಡಾಪ್ಟ್ ಮಾಡ್ತದೆ. ಅದು ಆ ಕೆಲಸವನ್ನು ASB ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಬಾಡಿ ಮಾಡ್ತದೆ. ಫೋರ್ತ್ ಒನ್, ಟು ರಿವ್ಯೂ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ರಿವ್ಯೂ ಮಾಡಬೇಕು, ಏನನ್ನ, ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ರಿವ್ಯೂ ಮಾಡಬೇಕು. ಟು ರಿವ್ಯೂ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಆಕ್ಸೆಪ್ಟೆನ್ಸ್ ಅಂಡ್ ಚೇಂಜ್ ಕಂಡೀಷನ್ಸ್ ಅಂಡ್ ಇಫ್ ನೆಸೆಸರಿ ರಿವೈಸ್ ದ ಸೇಮ್. ಬದಲಾವಣೆ ಆದ ಸನ್ನಿವೇಶಕ್ಕೆ ಹೊಂದಿಕೊಂಡು ನಾವು ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಲ್ಲಿ ರಿನ್ಯೂ ಮಾಡಬೇಕಾಗುತ್ತೆ ಮತ್ತು ಅದನ್ನ ರಿವೈಸ್ ಮಾಡಬೇಕಾಗುತ್ತೆ. ಅದನ್ನು ಇವರು ಮಾಡ್ತಾರೆ.
Next one ಏನಂದ್ರೆ to provide from time to time interpretation and guidance on AS accounting standards. Accounting standards ಅನ್ನು ಇಂಟರ್ಪ್ರೆಟ್ ಮಾಡಬೇಕು, ಅದಕ್ಕೆ ವ್ಯಾಖ್ಯಾನ ಕೊಡುವುದು, ಅದನ್ನು ವಿವರಣೆ ಕೊಡುವುದು, ಅದರ ಬಗ್ಗೆ ಮಾರ್ಗದರ್ಶನ ಕೊಡುವಂತದನ್ನು ಇವರು ಮಾಡಬೇಕು. Next, to send comments on various consultative papers such as exposure paper, discussion papers issued by International Accounting Standard. International Accounting Standard ನಾವು ಇಶ್ಯೂ ಮಾಡುವಂತ ಕೆಲವೊಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗೆ ಸಂಬಂಧಪಟ್ಟಂತಹ ಏನು ಕೆಲವು ಪೇಪರ್ಸ್ ಇರ್ತದೆ ಅದರ ಬಗ್ಗೆ, ಮತ್ತು ಅದೇ ರೀತಿ ಬೇರೆ ಇಂಟರ್ನ್ಯಾಷನಲ್ ಬಾಡೀಸ್ ಬೇರೆ ಇಂಟರ್ನ್ಯಾಷನಲ್ ಬಾಡೀಸ್ ಇರ್ತದೆ, ಅವರು ಕೊಡುವಂತಹ ಕೆಲವೊಂದು ಆರ್ಟಿಕಲ್ಸ್ ಗಳು, ಪೇಪರ್ಸ್ ಗಳು, ಡಾಕ್ಯುಮೆಂಟ್ಸ್ ಗಳಿದೆಯಲ್ಲ ಇಂಥದ್ದು, ಅದರ ಬಗ್ಗೆ ಕಮೆಂಟ್ ಕೊಡುವ ಕೆಲಸವನ್ನ ಇವರು ಮಾಡಬೇಕಾಗ್ತದೆ. ಅದಕ್ಕೆ ಟಿಪ್ಪಣಿ, ಅದರ ಬಗ್ಗೆ ಏನು ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡುವಂತ ಕೆಲಸವನ್ನು ಮಾಡಬೇಕು. 7th one is to carry out such other accounting functions related to AS. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗೆ ಸಂಬಂಧಪಟ್ಟಂತ ಇನ್ನು ಇತರ ಏನಾದ್ರೂ ಕೆಲಸ ಮಾಡ್ಲಿಕ್ಕಿದ್ರೆ ಅದನ್ನು ಸಹ ಇವರು ಮಾಡಬಹುದು, ಅದನ್ನು ಇವರು ಮಾಡಬೇಕಾಗುತ್ತೆ. So these are the objectives and functions of accounting standards. By this I conclude this topic today, and we will continue the remaining aspects of this topic in the next class. So everything is not completed relating to accounting standards. There are a few more things we have to discuss. We will discuss it in the future classes. Thank you for listening.